ದ ವರ್ಲ್ಡ್ ಈಸ್ ರಾಕೀಸ್ ಟೆರಿಟರಿ. ಇಂಡಿಯನ್ ಸಿಇಒ ಅಲ್ಲ, ದ ವರ್ಲ್ಡ್ ಸಿಇಒ. ಏನ್ ಹೇಳಬೇಕು ಗುರು ಟೀಸರ್ ಬಗ್ಗೆ, ನನಗೆ ಒಂದು ಅರ್ಥ ಆಗ್ತಾ ಇಲ್ಲ. ಬರೀ ಎಷ್ಟು ಟಾಕ್ಸಿಕ್ ಟೀಸರ್, ಹೇಗಿತ್ತು, ಎಷ್ಟು ಚೆನ್ನಾಗಿತ್ತು ಎಲ್ಲ ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಹೋಗೋಣ. ಇನ್ನೂ ಕೂಡ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ನಮ್ಗೆ ಗೊತ್ತು, ತುಂಬಾ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ. ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸುಮ್ಮನೆ ಹಂಗೆ ಹೋಗ್ತಾ ಇದ್ದೀರಾ. ಸಖತ್ ಮಜವಾಗಿರುತ್ತೆ ಈ ಒಂದು ರಿವ್ಯೂ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರಾಯ ಅನ್ನುವಂಥ ಕ್ಯಾರೆಕ್ಟರ್ ಇಂಟ್ರಡ್ಯೂಸ್ ಆಗಿದೆ ಟಾಕ್ಸಿಕ್ನಲ್ಲಿ. ಯಶ್ ಹೆಸರು ಇಲ್ಲಿ ರಾಯ. ಮೊದಲಿಗೆ ರಾಕಿಂಗ್ ಸ್ಟಾರ್ ಯಶ್ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಟಾಕ್ಸಿಕ್ ಈ ಟೀಸರ್ ಏನು ಮಾತಾಡಲಿ ಗುರು, ನನಗೆ ಈ ಟೀಸರ್ ಬಗ್ಗೆ ಅಂತ ಗೊತ್ತಾಗ್ತಾ ಇಲ್ಲ. ಇಡೀ ಓವರ್ ಆಲ್ ಟೀಸರ್ ಬಗ್ಗೆ ಮಾತಾಡ್ಲಾ ಅಥವಾ ಕಾರ್ ಒಳಗಡೆ ನಡೆದಂಥ ಸೀನ್ ಬಗ್ಗೆ ಮಾತಾಡ್ಲಾ ಗೊತ್ತಾಗ್ತಾ ಇಲ್ಲ ನನಗೆ. ಯಾಕೋ ಗೊತ್ತಿಲ್ಲ, ನನಗೆ ಅದೊಂದು ಬೇಡವಾಗಿತ್ತೇನೋ ಅಂತ ಅನ್ನಿಸ್ತು. ಬಟ್ ಇದು ವರ್ಲ್ಡ್ ಲೆವೆಲ್ ಸಿನಿಮಾ, ದ್ಯಾಟ್ಸ್ ಕಾಮನ್, ಏನು ಮಾಡೋಕ್ಕಾಗಲ್ಲ. ಬಟ್ ನಮಗೇನು ತೊಂದರೆ ಇಲ್ಲ, ಆದರೆ ಫ್ಯಾಮಿಲಿ ಆಡಿಯನ್ಸ್ಗೆ ಏನಾದ್ರು ಸಮಸ್ಯೆ ಆಗ್ಬೋದಾ? ಯಾಕಂದರೆ ಬಹಳ ಒಂದು ಖುಷಿಯಾದಂಥ ವಿಚಾರ ಏನು ಅಂದರೆ, ಮೊದಲಿಗೆ ನನಗೆ ಇದೊಂದು ಅನುಮಾನ ಇತ್ತು ಕಣ್ರಿ, ಇದು ಯಾವ ಸಿನಿಮಾ? ಇದು ಕನ್ನಡ ಸಿನಿಮಾನ? ಇದು ಮೊದಲಿಗೆ ಭಾರತದ ಸಿನಿಮಾನ? ಅಥವಾ ಯಶ್ ಏನಾದರೂ ಹಾಲಿವುಡ್ ಕಡೆ ಹೋಗ್ಬಿಟ್ರಾ ಅಂತ? ಆಹಾ, ಇದು ಕನ್ನಡದ ಸಿನಿಮಾನೇ ಗುರು, ಇದು ಕನ್ನಡ ಸಿನಿಮಾನೇ. ಇದು ಕನ್ನಡ ಸಿನಿಮಾನ ಹಾಲಿವುಡ್ ಲೆವೆಲಲ್ಲಿ ತೋರಿಸೋದು ಅಂದರೆ ಇದೇ ಅನಿಸುತ್ತೆ ಮೋಸ್ಟ್ಲಿ. ನನಗಂತೂ ಗೂಸ್ ಬಂಪ್ಸ್ ರೀ, ರೋಮಗಳೆಲ್ಲ ಎದ್ಬಿಟ್ಟಿದೆ. ಏನು ಹೇಳೋದು? ಆಮೇಲೆ ನೀವು ಬೇರೆ ಥರ ತಿಳ್ಕೊಳಕ್ಕೆ ಹೋಗ್ಬೇಡಿ. ಆ ಕಾರ್ ಸೀನ್ ಒಂದು ನನಗೆ, ನಿಮಗೇನು ಅನಿಸ್ತು ನೀವು ಕಮೆಂಟ್ ಮಾಡ್ರಪ್ಪ, ನಾನೇನು ಹೇಳೋಕ್ಕೋಗಲ್ಲ. ಬಟ್ ಓವರ್ ಆಲ್ ಟೀಸರ್ ಅಂತ ಬಂದಾಗ ಏನು ಸ್ವ್ಯಾಗು, ಏನು ಕ್ವಾಲಿಟಿ, ಅದು ನನ್ನ ಬಹುಶಃ ಕನ್ನಡ ಇಂಡಸ್ಟ್ರಿಲಿ ಆ ಒಂದು ಕ್ವಾಲಿಟಿನ, ಕನ್ನಡ ಅಂತ ಬಂದಾಗ ಮಾತ್ರ ಅಲ್ಲ, ಆಲ್ ಓವರ್ ಇಂಡಿಯಾ ಅಂತ ಬಂದಾಗ ಆ ಕ್ವಾಲಿಟಿ ಟೀಸರ್ನ ನಾನು ನೋಡೇ ಇಲ್ಲ ಗುರು. ಲಿಟ್ರಲಿ ನಾನು ಇವತ್ತಿನವರೆಗೂ ನೋಡೇ ಇಲ್ಲ. ಎಂತೆಂಥ ಸಿನಿಮಾ ಟೀಸರ್ಗಳನ್ನ ಇಲ್ಲಿವರೆಗೂ ನೋಡ್ಕೊಂಡು ಬಂದಿದ್ದೀವಿ. KGF ಕ್ವಾಲಿಟಿನೂ ಕೂಡ ಹಂಗಿಲ್ಲ. ಬಟ್ KGF ಇಸ್ KGF ಬಿಡಿ, ಅದೊಂದು ದೊಡ್ಡ ಬ್ರ್ಯಾಂಡ್ ಅದು. ಬಟ್ ಟಾಕ್ಸಿಕ್ ಇನ್ನೊಂದು ಬ್ರ್ಯಾಂಡ್ ಆಗೋ ಹಂತದಲ್ಲಿದೆ. ಅಲ್ಲೂ ಮಾನ್ಸ್ಟರ್, ಇಲ್ಲೂ ಮಾನ್ಸ್ಟರ್. ಏನು ಗುರು ಅದು? ನಾನು ಕನ್ನಡ ಸಿನಿಮಾ ನೋಡ್ತಾ ಇದ್ದೀನಾ ಅಥವಾ ಬೇಡ, ಕನ್ನಡ ಸಿನಿಮಾನ ಒಂದು ಕಡೆ ಇಡೋಣ. ನಾವು ಭಾರತದ ಸಿನಿಮಾ ನೋಡ್ತಾ ಇದ್ದೀವ, ಇಂಡಿಯನ್ ಸಿನಿಮಾ ನೋಡ್ತಾ ಇದ್ದೀನಾ, ಅಥವಾ ಯಾವುದೋ ಫಾರಿನ್ ಸಿನಿಮಾ ಟೀಸರ್ ನೋಡ್ತಾ ಇದ್ದೀನಾ, ಅಂದರೆ ಮೀನ್ಸ್ ಇಂಗ್ಲೀಷ್ ಸಿನಿಮಾ ಅಥವಾ ಹಾಲಿವುಡ್ ಸಿನಿಮಾ ಟೀಸರ್ ನೋಡ್ತಾ ಇದ್ದೀನಾ ಅನ್ನುವಷ್ಟು ಸೈಕ್ ಆಗ್ಬಿಡ್ತು ಗುರು. ನನಗಂತೂ ಈಗಲೂ ಆ ಹ್ಯಾಂಗ್ ಓವರಿಂದ ಬರೋಕ್ಕಾಗ್ತಾ ಇಲ್ಲ. ನಾನು ಇಲ್ಲ ಅಂದ್ರೆ ಒಂದು 10 ಸಲ ಟೀಸರ್ ನೋಡಿದೆ ಗುರು. ನಿಜವಾಗ್ಲೂ ಏನು ಸ್ವ್ಯಾಗು, ಅದು ಏನು ಸ್ಟೈಲು, ಚೈನು, ಕಂಪ್ಲೀಟ್ಲಿ ಡಿಫ್ರೆಂಟ್ ಸ್ಕ್ರೀನ್ ಪ್ಲೇನ ನೋಡ್ದಂಗೆ ಆಯಿತು ನನಗೆ. ಒಂದು ಟೀಸರ್ ಯಾವ ರೀತಿ ನಮ್ಮನ್ನು ಟೀಸ್ ಮಾಡುತ್ತೆ ಅಂತ. ಟೀಸರ್ ಜಸ್ಟ್ ಟೀಸ್ ಮಾಡುತ್ತೆ, ಟ್ರೈಲರ್ ನಮ್ಮನ್ನು ಅಟ್ರಾಕ್ಟ್ ಮಾಡುತ್ತೆ ಸಿನಿಮಾ ನೋಡೋದಕ್ಕೆ, ಸಿನಿಮಾ ನಮಗೆ ಕಂಪ್ಲೀಟ್ ಸ್ಯಾಟಿಸ್ಫ್ಯಾಕ್ಷನ್ ನೀಡುತ್ತೆ. ಸೊ ಟೀಸರ್ ಅನ್ನುವಂಥದ್ದು ಜಸ್ಟ್ ಟೀಸ್ ಮಾಡಿರೋದು. ಬಹುಶಃ ಕಾರ್ ಸೀನ್ ಸಿನಿಮಾದಲ್ಲಿ ಇಲ್ಲ ಅನಿಸುತ್ತೆ, ಹಂಗನ್ ಮಾತ್ರ ಅಷ್ಟೊಂದು ಸಿನಿಮಾದಲ್ಲಿ ಇಲ್ಲದೆ ಮಾಡಿರಲ್ಲ. ಅದಕ್ಕೊಂದು ಕಾರಣ ಇರ್ಬೋದು ಅನಿಸುತ್ತೆ. ಈ ವ್ಯಕ್ತಿ ಯಾವ ಥರ ಏನು ಎಲ್ಲದಕ್ಕೂ ಕೂಡ ನಾವು ಸಿನಿಮಾ ನೋಡಿ ಡಿಸೈಡ್ ಮಾಡಬೇಕಾಗುತ್ತೆ. ಸೊ ಏಕಾಏಕಿ ನಾವು ಒಂದು ಟೀಸರನ್ನು ನೋಡಿ ಆ ಸೀನ್ನ ನೋಡಿಬಿಟ್ಟು ನಾವು ಏನೋ ಅದ್ರ ಬಗ್ಗೆ ಥಾಟ್ ಪ್ರೋಸೆಸ್ನ ನಾವು ಮುಂದುವರ್ಸ್ಕೊಂಡು ಹೋಗೋಕ್ಕಾಗಲ್ಲ. ಬಟ್ ನಿಮಗೇನು ಅನ್ನಿಸ್ತು ನೀವು ಕಮೆಂಟ್ ಮಾಡಿ. ಬಟ್ ನೆಕ್ಸ್ಟ್ ಲೆವೆಲ್ ಗುರು, ನೀವು ಏನೇ ಹೇಳಿ, ನೆಕ್ಸ್ಟ್ ಲೆವೆಲ್ ಟೀಸರ್. ಬಹುಶಃ ಗೊತ್ತಿಲ್ಲ ರೀ, ಯಶ್ ಆಯ್ಕೆನೇ ಹಿಂಗೆ ಅನಿಸುತ್ತೆ. ಅಲ್ಲಿ ಯಶ್ ಕೂಡ ರೈಟರ್, ಅವರು ಕೂಡ ಇಲ್ಲಿ ಬರೆದಿದ್ದಾರೆ ಇಲ್ಲಿ ಕಥೆನ. ಸೊ ಅವರು ಕೂಡ ಒಬ್ಬ ಕಥೆಗಾರ ಆಗಿರೋದ್ರಿಂದ ಒಂದು ಇನ್ನಷ್ಟು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್, ನಮಗೆ ಇನ್ನೂ ಜಾಸ್ತಿ ಆಸಕ್ತಿ ಹುಡ್ತಾ ಇದೆ. ನನಗಂತೂ ಏನು ಮಾತಾಡಬೇಕು ಗೊತ್ತೇ ಆಗ್ತಾ ಇಲ್ಲ. ಸೊ ನಾನು ಪ್ರತಿಯೊಂದು ವೀಡಿಯೋನೂ ಕೂಡ 8 ನಿಮಿಷ ಪ್ಲಸ್ ಇರಬೇಕು ಅನ್ಕೋತೀನಿ. ಸೊ ಹಾಗಾಗಿ ಮಾತಾಡಲೇಬೇಕು 8 ನಿಮಿಷ. ನಿಜವಾಗ್ಲೂ ನಿಮಗೇನು ಅನ್ನಿಸ್ತಾ ಇದೆ? ನನಗೆ ಏನು ಮಾತಾಡಬೇಕು ಗೊತ್ತಾಗ್ತಿಲ್ಲ. ಲಿಟ್ರಲಿ ಏನು ಕ್ವಾಲಿಟಿ ಗುರು, ಅದು ಏನು ಎಡಿಟಿಂಗ್, ಏನು ಮ್ಯೂಸಿಕ್. ರವಿ ಬಸ್ರೂರ್, ಹ್ಯಾಟ್ಸ್ ಆಫ್ ಗುರು. ನಾನು ಬೇರೆ ಯಾರನ್ನೋ ಮ್ಯೂಸಿಕ್ ಅವ್ರನ್ನ ತಗೋತಾರೆ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಇದುವರೆಗೂ ಮ್ಯೂಸಿಕ್ ಅನ್ನೋದನ್ನ ಅವರು ರಿವೀಲ್ ಮಾಡಿರಲಿಲ್ಲ ಯಾರು ಅಂತ. ಆಮೇಲೆ ಯಾವ ಭಾಷೆ ಸಿನಿಮಾ ಅನ್ನೋದನ್ನು ಕೂಡ ಅವರು ರಿವೀಲ್ ಮಾಡಿರಲಿಲ್ಲ. ಸೊ ಕಂಪ್ಲೀಟ್ಲಿ ನನಗೆ ಒಂಥರ ಸೈಕ್ ಮೈಂಡೆಡ್ ಥರ ಆಗೋಗ್ಬಿಟ್ಟಿದೆ ನನಗೆ. ಅದು ಆ ಒಳಗಡೆ ನಡೆಯೋ ಇನ್ಸಿಡೆಂಟ್ನ ಮುಂದಗಡೆ ಕಬ್ಬಿಣದಲ್ಲಿ ತೋರಿಸ್ತಾ ಇದ್ರಲ್ಲ, ಐರನ್ನಲ್ಲಿ ಆ ಗೆಸ್ಟರ್, ಅಯ್ಯೋ ಮೈ ಗಾಡ್, ನಿಜವಾಗ್ಲೂ ಹೇಳ್ತಾ ಇಲ್ವಾ, ನನಗೆ ಯಾವ ಸಿನಿಮಾ ನೋಡ್ತಾ ಇದ್ದೀನಿ ಗುರು ಇಲ್ಲಿ ಅನ್ನೋದೇ ಕನ್ಫ್ಯೂಸ್. ಮತ್ತು ಇಡೀ ಕಂಪ್ಲೀಟ್ಲಿ ಎಲ್ಲರೂ ಕೂಡ ಭಯ ಬೀಳ್ತಾರೆ. ಮತ್ತು ಅದೊಂದು ಸ್ವಲ್ಪ ನೋಡೋಣ ನಾವಲ್ಲಿ ಏನು, ಅಲ್ಲಿ ಒಬ್ಬರನ್ನ ಸ್ಮಶಾನದಲ್ಲಿ ಅಂತ್ಯಕ್ರಿಯೆ ಮಾಡೋದಕ್ಕೆ ಅಂತ ಹೇಳಿ ಬಂದಿರ್ತಾರೆ. ಅಲ್ಲಿ ಅಂತ್ಯಕ್ರಿಯೆ ಮಾಡೋದಕ್ಕೆ ಕರ್ಕೊಂಡು ಬಂದಿರುವಂಥ ವ್ಯಕ್ತಿ ಅಂದರೆ ಆ ಸತ್ತಂಥ ವ್ಯಕ್ತಿ ಯಾರಿರ್ಬೋದು, ಆತನ ಹಿನ್ನೆಲೆ ಏನು, ಅವ್ರನ್ನ ಇವರು ಅಂತ್ಯಕ್ರಿಯೆ ಮಾಡುವಾಗ ಯಶ್ ಬಂದು ಅಲ್ಲಿ ಬಂದಿದ್ಯಾಕೆ, ಅಲ್ಲಿದ್ದಂಥ ಮನೆಗಳನ್ನು ಬಾಂಬ್ ಬ್ಲಾಸ್ಟ್ ಮಾಡಿದ್ಯಾಕೆ, ಆತನ್ನ
ಸಾಯಿಸಿದ್ಯಾರೋ ಅಥವಾ ನಿಜವಾಗ್ಲೂ ಆತ ಸತ್ತಿದಾನ, ಆ ಜಾಗಕ್ಕೆ ಆ ಸ್ಮಶಾನಕ್ಕೆ ಬಂದಿದ್ಯಾಕೆ, ಬರುವಾಗ ಯಾಕೆ ಅವರೆಲ್ಲ ಇವನ ಮೇಲೆ ಅಟ್ಯಾಕ್ ಮಾಡಕ್ಕೆ ನೋಡಿದ್ರು. ಇವರು ರಾಯ ಅನ್ನುವಂಥ ಯಶ್ ಕ್ಯಾರೆಕ್ಟರ್ ರಾಯ ಯಾಕೆ ಇಡೀ ಅಲ್ಲಿ ಸಂಪೂರ್ಣ ಬಿಲ್ಡಿಂಗನ್ನು ಬ್ಲಾಸ್ಟ್ ಮಾಡಿ ಆ ಹೊಗೆ ಒಳಗಡೆಯಿಂದ ನಡ್ಕೊಂಬರೋ ಸ್ಟೈಲ್ ಮತ್ತು ಹೇಗೆ ನಾವು KGF ಅಲ್ಲಿ ಗನ್ನ ರೆಡಿ ಮಾಡಿಕೊಂಡು ದೊಡ್ಡಮ್ಮನ ರೆಡಿ ಮಾಡಿಕೊಂಡು ಚಕ್ 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 ಡಗ 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 ಅನ್ಸಿದ್ರು, ಅದು ಇಂಡಿಯನ್ ಲೆವೆಲ್, ಇದು ಹಾಲಿವುಡ್ ಲೆವೆಲ್. ಅದು ಹಾಲಿವುಡ್ ಲೆವೆಲ್ಗೆ ಇತ್ತು ಬಿಡಿ, ಬೇರೆ ಅದು. ಬಟ್ ನೋಡೋಕೆ ನಮಗೆ ವಸ್ತುಗಳೆಲ್ಲ ಇಂಡಿಯನ್ ಲೆವೆಲಲ್ಲಿತ್ತು, ಪೊಲೀಸ್ ಜೀಪು ಅದೆಲ್ಲ ಇಂಡಿಯನ್ ಲೆವೆಲಲ್ಲಿತ್ತು. ಬಟ್ ಇದು ಪ್ರತಿಯೊಂದು ಹಾಲಿವುಡ್ ಲೆವೆಲ್. ಏನು ಹೇಳ್ತೀರಾ ಗುರು, ಕಮರ್ಷಿಯಲಿಟಿ ತುಂಬ ಚೆನ್ನಾಗಿದೆ, ಕ್ವಾಲಿಟಿ ವೈಸ್ ಆಗಿರ್ಬೋದು, ಪ್ರತಿಯೊಂದು ಕೂಡ ತುಂಬ ಚೆನ್ನಾಗಿ ಪ್ರಿಪೇರ್ ಆಗೇನೆ ಇವರು ಆ್ಯಕ್ಟಿಂಗ್ ಮಾಡಿದ್ದಾರೆ ಅನ್ನೋದಲ್ಲಿ ಗೊತ್ತಾಗ್ತಾ ಇದೆ. ಕರೆಕ್ಟಾಗಿ ಪ್ರಿಪೇರ್ ಆಗಿದ್ದಾರೆ ಗುರು. ಸುಮ್ಮನೆ ಬೇಕಾಬಿಟ್ಟು ಏನೋ ಸಿನಿಮಾ ಮಾಡ್ತೀನಿ ನೋಡಿ, ಕೆಲವ್ರು ಹೇಳ್ತಾರೆ ವರ್ಷಕ್ಕೆ 3 ಸಿನಿಮಾ ಮಾಡಿ 2 ಸಿನಿಮಾ ಮಾಡಿ ಹಂಗೆ. ಸೊ ಸಿನಿಮಾ ಮಾಡಿದ್ರೆ ಈ ಥರ ಟೈಮ್ ತೊಗೊಂಡ್ರೆ ಈ ಥರ ಮಾಡಬೇಕು, ಟೈಮ್ ತೊಗೊಳ್ಳಿಲ್ಲ ಅಂದರೆ ಬೇಡ. ನನಗೆ ಟೈಮ್ ತೊಗೊಂಡ್ಮೇಲೆ ಹಿಂಗೆ ಮಾಡಬೇಕು. ಟೈಮ್ ತೊಗೊಳ್ಳಿಲ್ಲ ಅಂತಂದರೆ ತುಂಬ ಕಷ್ಟ ಆಗೋಗುತ್ತೆ ನೋಡಿ. ಹಿಂಗೆ ಮಾಡಿದ್ರೆ ಈ ಥರ ಮಾಡಬೇಕು. ಬಟ್ ಸ್ಟೋರಿ ವೈಸ್ ಆ ಸ್ವ್ಯಾಗ್, ಗೂಸ್ ಬಂಪ್ಸ್ ಮೂಮೆಂಟ್, ಜನ ಲೈಕ್ ಮಾಡೋದು ಹೆಂಗೆ. ಸ್ಟೋರಿ ವೈಸ್ ಎಲ್ಲ ರೊಟೀನ್ ಸ್ಟೋರಿನೇ ಇರುತ್ತೆ ಇತ್ತೀಚೆಗೆ. ನಂಗೆ ಗೊತ್ತು ಟಾಕ್ಸಿಕ್ ಕೂಡ ಒಂದು ರೊಟೀನ್ ಸ್ಟೋರಿನೇ ಆಗಿರುತ್ತೆ. ಏನೋ ಸ್ವಲ್ಪ ಹೊಸತನ ಇರ್ಬೋದು ಸ್ಟೋರಿಲಿ, ಬಟ್ ರೊಟೀನ್ ಇರುತ್ತೆ. ಬಟ್ ಗೂಸ್ ಬಂಪ್ಸ್ ಹೆಂಗೆ ನೀವು ಕ್ರಿಯೇಟ್ ಮಾಡ್ತೀರಾ ಸಿನಿಮಾ ನೋಡೋರಿಗೆ, ಕೆಲವೊಂದು ವಾವ್ ಸೀನ್, ವಾವ್ ಫ್ಯಾಕ್ಟರ್ಗಳು ಮತ್ತು ಸ್ಕ್ರೀನ್ ಪ್ಲೇ. ಈಗ ನಮಗೆ ಟೀಸರ್ ನೋಡುವಾಗಲೂ ನನಗೆ ಗೂಸ್ ಬಂಪ್ಸ್ ಗುರು, ನನಗೆ ಆಗೋಯ್ತು ಗುರು. ನನಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ನೆಕ್ಸ್ಟ್ ಲೆವೆಲ್, ಮಾತೇ ಬರ್ತಾ ಇಲ್ಲ. ನೆಕ್ಸ್ಟ್ ಲೆವೆಲ್ ಟೀಸರ್ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಸೊ ಈ ರೀತಿ ನೀವು ಹೆಂಗೆ ಕ್ರಿಯೇಟ್ ಮಾಡ್ತೀರಾ ಅಂತ, ಆ ವೈಬ್ಸ್ನ ನೀವು ಗೂಸ್ ಬಂಪ್ಸ್ನ ಹೆಂಗೆ ಕ್ರಿಯೇಟ್ ಮಾಡ್ತೀರಾ ಅಂತ. ಸೊ ಆ ವಾವ್ ಫ್ಯಾಕ್ಟರ್ಗಳಿರಬೇಕು ಸಿನಿಮಾದಲ್ಲಿ ನಿಮಗೆ, ಆವಾಗಲೇ ನಿಮಗೆ ಅಟ್ಲೀಸ್ಟ್ ಕುಂತು ನೋಡ್ಬೋದು ಸಿನಿಮಾನ. ಸೊ ಇದು ನನಗೇನೋ 2026 ಇಂಡಸ್ಟ್ರಿ ಹಿಟ್ ಆಗೋ ಎಲ್ಲ ಲಕ್ಷಣಗಳು ಕೂಡ ಕಾಣ್ತಾ ಇದೆ. ಬರೀ ಜಸ್ಟ್ ಇಲ್ಲಿಗಲ್ಲ, ನನ್ನ ಪ್ರಕಾರ ಇಡೀ ಹಾಲಿವುಡ್ ತಿರುಗಿ ನೋಡಿ ಕೊನೆಗೆ ಹಾಲಿವುಡ್ನವರೇ ಒಂದು ಸಿನಿಮಾ ಮಾಡೋಣ ಬನ್ನಿ ಯಶ್ ಅಂತ ಕರೆಯೋ ರೇಂಜಿಗೆ ಆಗ್ಬೋದೇನೋ ಅಂತ ಐ ಫೀಲ್. ಸೊ ನಾನಿಲ್ಲಿ ಯಾವುದೇ ಫ್ಯಾನ್ ಆಗಿ ಅಥವಾ ನೀವು ಅಷ್ಟೇ ವಿಡಿಯೋ ನೋಡ್ತಾ ಇರೋರು ಆ ಫ್ಯಾನ್ ಈ ಫ್ಯಾನ್ ಅಂತಲ್ಲ, ಒಬ್ಬ ಕನ್ನಡ ಸಿನಿಮಾ ಫ್ಯಾನ್. ಯಾಕಂತಂದರೆ ನೋಡಿ, ನಾನು ನಿಮ್ಗೊಂದು ಹಾಕ್ತೀನಿ. ಕನ್ನಡದಲ್ಲೇ ಮೊದಲಿಗಿದೆ ಸಿನಿಮಾ, ಕನ್ನಡ ಸಿನಿಮಾ ಇದು ಕನ್ನಡ ಸಿನಿಮಾ. ಇದು ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ, ಹಾಲಿವುಡ್ ಲೆವೆಲಿಗಿರುವಂಥ ಒಂದು ಕನ್ನಡ ಸಿನಿಮಾ. ಈ ಕನ್ನಡ ಸಿನಿಮಾನ ನಾವು ಆ ಹೀರೋ ಫ್ಯಾನ್ಸ್ ಈ ಹೀರೋ ಫ್ಯಾನ್ಸ್ ಅಂತ ನೋಡಲೇಬಾರ್ದು. ಜಸ್ಟ್ ಸಿನಿಮಾ, ಜಸ್ಟ್ ಟೀಸರ್, ನಾವು ಈ ಸಿನಿಮಾನ ಯಾವ ಲೆವೆಲಿಗೆ ತೊಗೊಂಡು ಹೋಗ್ತೀವಿ ಅಂತ. ಸೊ ನನಗೇನು ಮಾತಾಡಲಿ ಗುರು, ನಿಮಗೇನು ಅನಿಸುತ್ತೆ ನೀವು ಕೂಡ ಕಮೆಂಟ್ ಮಾಡ್ಬೋದು. ಟೀಸರ್ನ ನೋಡಿರ್ತೀರಿ ಈಗ ಆಲ್ರೆಡಿ, ನೋಡಿಲ್ಲ ಅಂದರೆ ಕೆಲವರು ಹೋಗಿ ನೋಡಿ ಬಂದು ಈ ರಿವ್ಯೂವನ್ನು ಶೇರ್ ಮಾಡಿ. ಅದೇ ಸ್ಟೋರಿ ವೈಸ್ ಅದೇ, ಈ ಹಿಂದೆ ಗೀತು ಮೋಹನ್ ದಾಸ್ ಅವರು ಡ್ರಗ್ಸ್ ಮ್ಯಾಟರ್ಗೆ ಅಂತ ಹೇಳಿದರು. ಸೊ ಇದು ಡ್ರಗ್ಸ್ ಇಶ್ಯೂಸ್ನಲ್ಲೇ ನಡೆಯುತ್ತೆ ಒಂದಷ್ಟು ಟಾಕ್ಸಿಕ್. ಎಷ್ಟು ಟಾಕ್ಸಿಕ್, ಟೈಟಲೇ ಟಾಕ್ಸಿಕ್ ಅಂತಿದೆ. ನಿಮ್ಗೆ ಹಂಗಿರುವಾಗ ಎಷ್ಟು ಟಾಕ್ಸಿಕ್ ಅಂತ ತೋರಿಸಿದ್ದಾರೆ ಅಲ್ಲಿ ಕ್ಯಾಬ್ ಒಳಗಡೆ, ಅಂದರೆ ಮೀನ್ಸ್ ಕಾರ್ ಒಳಗಡೆ. ಓ ಮೈ ಗಾಡ್, ಹೆಂಗೆ ಹೇಳೋದು ಅಂತ ನಿಮ್ಗೇನು ಅನ್ನಿಸ್ತು ಅದ್ರ ಬಗ್ಗೆ? ನನಗೆ ನನಗೆ ಬೇಡವಾಗಿತ್ತೇನೋ ಅಂತ ಅನಿಸಿದಂತೂ ನಿಜ. ಬಟ್ ಓವರಾಲ್ ಅಂತ ಬಂದಾಗ, ಟಾಕ್ಸಿಕ್ ಅನ್ನೋ ಟೈಟಲ್ ಅಂತ ಬಂದಾಗ, ಹಾಲಿವುಡ್ ಲೆವೆಲಿಗೆ ಥಿಂಕ್ ಮಾಡಿದಾಗ ವಂಡರ್ಫುಲ್ ಅಂತ ಹೇಳ್ತೀನಿ ನಾನು. ನಿಮಗೇನು ಅನಿಸಿದ್ರು ನೀವು ಕಮೆಂಟ್ ಮಾಡ್ಬೋದು. ಆದರೆ ದಯವಿಟ್ಟು ಇಲ್ಲಿ ನೆಗೆಟಿವಿಟಿ ಬೇಡ, ಅದು ಇದು ಬೇಡ, ಬೈಫರ್ಗೇಷನ್ ಬೇಡ, ಹಿಂಗ ಬೇಡ. ಒಬ್ಬ ಕನ್ನಡದ ನಟ ಈ ಲೆವೆಲ್ಗೆ ತೊಗೊಂಡು ಹೋಗ್ತಿದ್ದಾನೆ. ಹ್ಯಾಟ್ಸ್ ಆಫ್ ಬ್ರೋ, ಯಶ್ ಬ್ರೋ, ಹ್ಯಾಪಿ ಬರ್ಡೇ. ನಿಮಗೆ ದೇವರು ಇನ್ನು ಮುಂದಕ್ಕೆ ಇದೇ ರೀತಿಯಾದಂಥ ಅತ್ಯುತ್ತಮ ಸಿನಿಮಾಗಳನ್ನು ಮಾಡುವಂಥ ಒಂದು ಶಕ್ತಿಯನ್ನು ಕೊಡಲಿ. ನಿಮ್ಗೆ ಆ ಪ್ಯಾಷನ್ ಇದೆಯಲ್ಲ, ನೆಕ್ಸ್ಟ್ ಲೆವೆಲ್. ಸೊ ನಿಮಗೆಲ್ರಿಗೂ ಕೂಡ ಟೀಸರ್ ಹೇಗೆ ಅನ್ನಿಸ್ತು? ನೀವೆಲ್ಲ ಟೀಸರ್ ಬಗ್ಗೆ ಏನು ಹೇಳ್ತೀರಿ? ಸಿನಿಮಾ ನೋಡೋದಕ್ಕಂತೂ ನಾನಂತೂ ವೆಯ್ಟ್ ಮಾಡ್ತಾ ಇದ್ದೀನಿ. ಟ್ರೈಲರ್ಗಂತೂ ಇನ್ನೂ ವೆಯ್ಟ್ ಮಾಡ್ತಾ ಇದ್ದೀನಿ. ಟೀಸರ್ರೇ ಹಿಂಗೆ, ಇನ್ನು ಟೀಸರ್ರೇ 2.5 ನಿಮಿಷ, ಇನ್ನು ಟ್ರೈಲರ್ ಏನು ಕೊಡ್ತೀರಪ್ಪ ಅಂತ ನನಗೆ ತುಂಬ ಈಗರ್ಲಿ ವೆಯ್ಟಿಂಗ್. ಯಾವಾಗ ಟ್ರೈಲರ್ ಬಿಡ್ತೀರಾ ಅಂತ ಹೇಳಿ, ನಂಗೆ ಗೊತ್ತು ಸಿನಿಮಾ ಹತ್ತತ್ರಕ್ಕೆ ಬಿಡ್ತೀರಾ ಅಂತ. ಬಟ್ ನೆಕ್ಸ್ಟ್ ಲೆವೆಲ್ ಟೀಸರ್ ಗುರು. ನಿಮಗೆ ಅನ್ನಿಸ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಇನ್ನೂ ಕೂಡ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.